ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂತಹ ಕ್ಷೇತ್ರ ಶಾಮಣ್ಣನಗರ ಸ್ಲಂಗೆ ಬಂದಿದ್ದೇವೆ. ಅಕ್ಕಿ ಕೊಟ್ರೆ ಸಾಕು, ದುಡ್ಡೇನ್ ಬೇಕಾಗಿಲ್ಲ. 360 ರೂಪಾಯಿ ಕೊಡ್ತಾನೆ, ಏನ್ ಮಾಡಕದು? ದುಡ್ಡು ಕೊಡ್ತಿರ್ತಾರೆ, ಓಟ್ ಹಾಕಿಸ್ಕೊಟ್ಟಿದ್ದು. ಪಾತ್ರೆಗೆ ಇಟ್ಕೊಳ್ಳೋ ಸುಗಾರ್ ಇರೋರಿಗೆ ಅವ್ರಿಗೆ ನಾವು ಸಂಬಳ ಕೊಡ್ತಿದೀವಿ, ಅದಕ್ಕೆ ತಕ್ಕನಂಗೆ ಅವ್ರು ಕೆಲಸ ಮಾಡಿದ್ರೆ ಸಾಕು ಹೊರತು ಅವ್ರು ನಮಗೆ ಭಿಕ್ಷೆ ಕೊಡೋ ಅವಶ್ಯಕತೆ ನಮಗಿಲ್ಲ. ಎಮ್ಎಲ್ಎ ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಗೊತ್ತು ಬಿಡಿ ನಂಗೆ, ಗೊತ್ತಾಯ್ತಾ? ಈ ಥರ ಮಾಡ್ಬೋದಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಮಣ್ಣನಗರ ಸ್ಲಂಗೆ ಬಂದಿದ್ದೇವೆ. ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂತಹ ಕ್ಷೇತ್ರ ಬಸವನಗುಡಿ. ಇಲ್ಲಿರುವಂತಹ ಸ್ಲಮ್ ಜನರ ಪ್ರಾಬ್ಲಮ್ ಏನು ಅಂತ, ಏನ್ ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ನಾವು ಬಂದಿದ್ದೇವೆ. ಬನ್ನಿ ಜನರು ಏನಂತಾರೆ ಮಾತಾಡ್ತಾ ಹೋಗೋಣ. ನಮಸ್ಕಾರ. ಸೌಂಡ್ ಕೇಳ ಬಂದ್ಬಿಟ್ರೇನೆ? ಟಿವಿ ಒಳಗೆ ದಿವಸ ನೋಡ್ತಾ ಇದೀವಿ. ನೋಡ್ತಾ ಇರಾ ನಮ್ಮನ್ನ? ಅದಕ್ಕೆ ಅನ್ಕೋತಿದ್ರಾ ಯಾವಾಗ್ಲಾರು ನಮ್ಮ ಮೇರೆಗೆ ಬರ್ತಾರಂತ? ಮೊನ್ನೆನೆ ನನ್ನ ಮಗ ಹೇಳ್ದ ಬರ್ತಾರ ನೋಡು ಅಂತ. ನಾನು ಇಲ್ಲ ಬರಲ್ಲ ಅಂದೆ. ನೋಡಿ ಹಂಗಾದ್ರೆ ಬಂದ್ಬಿಟ್ಟಿದೀವಲ್ಲ. ಬೆಂಗಳೂರಲ್ಲಿ ಯಾವ ಏರಿಯಾನು ಬಿಡೋದಿಲ್ಲ ನಾವು. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಇದು ಬಂದಿಲ್ಲ. ಯಾವ್ದು? ಅದೇ 2000 ಗುರು ಜ್ಯೋತಿ ಗೃಹಲಕ್ಷ್ಮಿ ಗುರುಲಕ್ಷ್ಮಿ 2,000 ರೂಪಾಯಿ ಬರ್ಲಿಲ್ವಾ? ಈಗ ನೆನ್ನೆ ಹೇಳೋರಲ್ಲ ಬರ್ತದೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಲಕ್ಷ್ಮಿನೂ ಬರ್ತಾಳೆ. ಬಂದ್ರೆ ನೋಡೋಣ. ಇನ್ನು ಇದುವರೆ ಎಷ್ಟು ತಿಂಗಳಾಯ್ತು ಬಂದು? 4 ತಿಂಗಳಾಯ್ತು. 4 ತಿಂಗಳಿಂದ ಬಂದೇ ಇಲ್ಲ 2,000. ಅದು ಬಂದೇ ಇಲ್ಲ. ಏನ್ ನಿಮ್ಮ ಹೆಸರು? ಸುಶೀಲಮ್ಮ. ಸುಶೀಲಮ್ಮ, 2,000 ರೂಪಾಯಿ ಬಂತಾ? ಇಲ್ಲ, ಬರ್ಲೇ ಇಲ್ಲ. ಬರ್ಲೇ ಇಲ್ಲ. ಓ ಆಯ್ತದಾಗೆ ಒಂಡೋಯ್ತಾ? ಬಂದಿಲ್ರ. ಏನ್ ಬರ್ರಿ. ನೀವೇನ್ರಿ ನೀವು ಪೇಂಟರ್? ನೀವು ಬನ್ನಿ ಬರ್ರಿ. ಏನ್ ನಿಮ್ಮ ಹೆಸರು? ಇವ್ರ ನಾಗರಾಜ್. ನಾಗರಾಜ್ ಅವರ? ಇವ್ರು ಸುಶೀಲಮ್ಮ ಅವ್ರಿಗೂ ಗೊತ್ತು. ನೀವು ಯಾರ್ಯಾರು ಗೊತ್ತು? ಇರೋದು ನಮ್ಮ ಇಲ್ಲೇನೆ ಮನೆ. ಎಮ್ಮೆಲ್ಲೆ ಗೊತ್ತು ನಿಮ್ಗೆ? ಖಂಡಿತ. ರವಿ ಸುಬ್ರಹ್ಮಣ್ಯ ಹೆಂಗೆ ಅವರು? ಸೂಪರ್. ಸೂಪರ್ ಅಂದ್ರೆ ಹೆಂಗೆ? ಸೂಪರ್ ಅಂದ್ರೆ ಇದುವರೆಗೂ ಇಲ್ಲಿ ಯಾರಿಗೂ ತೊಂದರೆ ಕೊಡಕ್ ಬಂದಿಲ್ಲ. ಅವ್ರು ಇವತ್ತು ಅಲ್ಲಿ ಹಾಸ್ಪಿಟ್ಲ್ ಯಾರು ತೊಂದರೆ ಕೊಡಕ್ ಬರಲ್ಲ. ಇಲ್ಲಿರೋ ತೊಂದರೆಗಳೇ ಯಾವ ತೊಂದರೆ. ಹಾಸ್ಪಿಟ್ಲನ್ನು ಕಟ್ತಾವ್ರಲ್ಲಿ. ಬನ್ನಿ ಇಲ್ಲಿ. ಎಲ್ಲಿಗೆ? ಆಯ್ತಾಯ್ತಿರಿ, ಒಂದ್ ನಿಮಿಷ ಬಂದೆ. ನಮಸ್ಕಾರ ಸರ್. ನಮಸ್ತೆ. ಹೆಸರು? ನನ್ನ ಹೆಸರು ಸತೀಶ್ ಅಂತ. ಹೆಂಗೆ ಏರಿಯಾ ಸ್ಲಮ್ ಜನ ಹೆಂಗೆ ಪಾಪ ಎಷ್ಟು ಕಷ್ಟ ಬೀಳ್ತಾರೆ? ಸರ್, ಸಂಬಳ ತುಂಬ ನಾವೆಲ್ಲ ಕಷ್ಟಪಡ್ತಾನೆ ಬಂದಿದ್ದೀವಿ. ಆದರೂ ಇಲ್ಲಿ ನಮಗೆಲ್ಲ ಸೌಕರ್ಯ ಸವಲತ್ತೇನೂ ಇದೆ. ಯಾವ ಸೌಕರ್ಯಕ್ಕೇನು ಕಮ್ಮಿ ಏನಿಲ್ಲ ನಮಗೆ. ಈ ನಮ್ಮ ಸದಾಶಿವನ ಇಂದಿರಾನಗರಕ್ಕಿಂತ ಸೌಕರ್ಯ ತುಂಬ ಚೆನ್ನಾಗಿದೆ. ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ. ಅವ್ರು ಹೇಳ್ತಾರೆ ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿದೆ ಅಂತ. ಏನ್ ಮಾಡ್ತೀರಾ? ಎಲ್ಲ ಕಡೆ ಸಮಸ್ಯೆಗಳಿದೆ. ಇರೋದು ಸತ್ಯ ಹೇಳ್ತೀವಿ. ಮೋರಿ ವ್ಯವಸ್ಥೆ ಇದೆಯಾ? ಇಲ್ಲಿ ಮೋರಿ ವ್ಯವಸ್ಥೆ ಇಲ್ಲಿ ಏನಂತ ಎಲ್ಲ ಐತೆ ಮೋರಿ ವ್ಯವಸ್ಥೆ. ಅಲ್ಲಿ ರಸ್ತೆ ನಮಗೆ ಇದ್ದಾಗ ಏನು ಮಾಡಿದ್ದಾರೆ, ನಮ್ಮ ಜನ ಏನು ಮಾಡಿದ್ದಾರೆ, ಮುಂದಕ್ಕೆ ಬಾತ್ರೂಮ್ಗಳು ಕಟ್ಕೊಂಡು ಬಂದು ನೋಡಿ, ಕ್ಯಾಮ್ರಾ ತೆಗೀರಿ, ಆ ಜಾಗನ ಒತ್ತುವರಿ ಮಾಡಿಕೊಂಡು ಕಟ್ಕೊಂಡಿದ್ದಾರೆ. ಅದರಿಂದ ನೀರೇನು ಹೋಗುತ್ತೆ, ಸೆಂಟ್ರಲ್ ಬಿದ್ದು ನೀರು ಹೋಗುತ್ತೆ. ನಮ್ಮ ಜನ ಮಾಡ್ಕೊಂಡಿರೋದೇ ಹೊರತು ಬೇರೆ ಯಾರು ಬಂದೇನು ಮಾಡಿಲ್ಲ. ಹಂಗಾರೆ ನಾನು ಜನರನ್ನು ಮಾತಾಡಿಸ್ತೀನಿ ರೀ. ನೀವು ಬಾರಿ ಯಾಕೋ ಆಪ್ತರು ಅನ್ನಿಸ್ತೈತೆ. ಏನ್ ನಿಮ್ಮ ಹೆಸರು ಅಮ್ಮ? ನನ್ನ ಹೆಸರು ಕುಮಾರಿ ಅಂತ. ಹೇಳಿ ಮೇಡಮ್, ಏನ್ ಪ್ರಾಬ್ಲಮ್ ಈಗ? ಒಂಥರ ಪರವಾಗಿಲ್ಲ. ಏನ್ ಪ್ರಾಬ್ಲಮ್ ಹೇಳೋದು? ಪ್ರಾಬ್ಲಮೇ ಅಷ್ಟೇ ಇರುತ್ತೆ. 2,000 ರೂಪಾಯಿ ಬಂತಾ? ಎಲ್ಲ ಈಗ ನಿಲ್ಸಬಿಟ್ಟವ್ರಲ್ಲ, ಬರ್ತಾನೆ ಇಲ್ಲ. ನಿಲ್ಸಬಿಟ್ಟವ್ರ? ಎಷ್ಟು ತಿಂಗಳಾಯ್ತು? ಆಗಿದ್ದು 3 ತಿಂಗಳ ಮೇಲೆ ಆಗೋಯ್ತು. 3-4 ತಿಂಗಳ ಮೇಲೆ ಬರ್ತಾ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ಬೋದೇನೋ? ನಿಜವಾಗ್ಲೂ ಹಾಕ್ತಾರೆ ಅವರು. ಬೇಕಾ? ಮತ್ತೆ ಹಾಕೊಂಡಾರೆ, ದುಡ್ಡು ಕೊಡ್ತಿರ್ತಾರೆ, ಓಟ್ ಹಾಕಿಸ್ಕೊಟ್ಟಿದ್ದು. 2,000 ಬರೋದು ಇಲ್ಲ ಸರಿಯಾಗಿ. ನಾವಾಗಿ 2,000 ದುಡ್ಡು ಇಸ್ಕೊಂಡು 2,000 ಫ್ರೀ ಅಂದು ಎಲ್ರಿ? ಇಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಿಕ್ಸು. ನಿಜವಾಗ್ಲೂ ಕೊಡ್ತಾರ ಅಕ್ಕ ಅಂತ ಹೇಳ್ತವ್ರೆ. ನೆನ್ನೆ ಲಕ್ಷ್ಮಿ ಹಬ್ಬಳ್ಕರ್ ಹೇಳಿಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತೀವಿ? 3 ತಿಂಗಳು ಬಂದಿಲ್ಲ. ಬಂದಿರಿ, ಏನ್ ಮಾಡ್ರಿ ಕಾಸಾದ? ಏನ್ ಮಾಡ್ತಾರೆ? ಅಡಿಗೆ ಅದಕ್ಕೆ ಇದಕ್ಕೆ ಮಾಡ್ಕೋತೀವಿ. ಇನ್ನೇನ್ ಮಾಡ್ತೀವಿ? 2,000 ಸಣ್ಣ ಪುಟ್ಟ ವ್ಯವಹಾರ ಅಷ್ಟಿಗೆ ಇನ್ನೇನ್ ಮಾಡ್ಕೊಳಕಾಗತ್ತೆ? ಹೇಳಿ ನೋಡೋಣ. ಒಂದು ಅಕ್ಕಿ ತಗೋತೀವಿ, ಬೇಳೆ ತಗೋತೀವಿ, ಎಣ್ಣೆ ತಗೋತೀವಿ, ನೋಡಿದ್ರೆ ಇಂಥ ಹೂವುಗಳು ತಗೋತೀವಿ. ಇಷ್ಟು ಒಂದೋಗಿ ನಿನ್ ಲೈಫ್ ಲಾಂಗ್ ಮಾರ್ಲೇಬಾರ್ದು. ಹಂಗ್ ಮಾಡ್ಬಿಟ್ರು ನಿನ್ಗೆ. ನೋಡಮ್ಮ ಎಂತ ಓದ್ತಾರೆ. ಆಮೇಲೆ ಹೆಂಗೆ? ಆಮೇಲೆಲ್ಲ ಯಾವಾಗ ಸರಿ ಬರ್ತಾರೆ, ನೋಡ್ತೀವಿ ಅಷ್ಟೇ. ಏನ್ರಿ, ಏನ್ ನಿಮ್ಮ ಹೆಸರು? ಮಲ್ಲಣ್ಣ. ಹೆಂಗೆ ಏರಿಯಾ? ಚೆನ್ನಾಗಿದೆ ಅಂದ್ರೆ ಇದೇ ಮನೆಯಾ? ಹೆಂಗೆ, ಏನ್ ಪ್ರಾಬ್ಲಮ್ಮು? ಎಲ್ಲ ಕಸ ಪಸ, ನೀರು, ಮೋರಿ? ನೀರೆಲ್ಲ ಅನುಕೂಲ ಇದೆ, ನೀರ್ದೇನು ತೊಂದರೆ ಇಲ್ಲ. ಹೆಂಗೆ ಎಮ್ ಎಲ್ ಎ ಹೆಂಗೆ? ಎಲ್ಲಣ್ಣ
ಅಲ್ಲ 1 ಅವರ್ ಬಿಡ್ತಾರೆ ಇಲ್ಲಿ ಸೊಪ್ಪಿಗೆ ಅಂದ್ಬಿಟ್ಟು ಅವ್ರಿಗೆಲ್ಲ 4 ಅವರ್ 5 ಅವರ್ ಬಿಡ್ತಾರೆ ನೀರ ಸಾಕಾಗ ಚೆನ್ನಾಗಿ ಬಿಡ್ತಾರೆ ಬಿಡ್ತಾರೆ ತುಂಬ ಕಡೆ ಬಿಡೋಕಿಲ್ಲ ಬರಲ್ಲ 1 ಅವರ್ ಬಿಡ್ತಾನೆ ಅಷ್ಟೇ 1 ಅವರ್ ಸಾಕಾಗುತ್ತಾ ನೀರು ಸಾಕಾಗುತ್ತಾ ಎಲ್ಲ ತುಂಬಿಸ್ಕೋಬೇಕಲ್ಲ ನಮಗೆ ಪಿಂಚನ್ ಬಂದಿಲ್ಲ 5 ತಿಂಗಳಾಯ್ತು ಪಿಂಚಣಿ ಬಂದಿಲ್ವಾ 5 ತಿಂಗಳಿಂದ 5 ತಿಂಗಳಾಯ್ತು ಎಷ್ಟು ರೂಪಾಯಿ ಬರ್ಬೇಕಿತ್ತು 120 ರೂಪಾಯಿ ಸ್ವಾಮಿ 1120 1120 ರೂಪಾಯಿ 1120 ರೂಪಾಯಿ 5 ತಿಂಗಳಿಂದ ಬಂದಿಲ್ಲ ಬಂದಿಲ್ಲ ಇವತ್ತು ಕೂಡ ಹೋಗಿ ಬಂದೆ ಬತ್ತದ ಹೋಗ್ರಿ ಅಂತ. ಯಾವಾಗ ಬರ್ತದಂತೆ 15 ವರ್ಷದಿಂದ ಬತ್ತಾಯ್ತು ಇವಾಗ ಗೊತ್ತಾಯಿಲ್ಲ ಈ ಪ್ರಾಣ ಹೋದ್ಮೇಲೆ ಬರ್ಬೇಕಷ್ಟೇ ಯಾರ್ದಾರು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಪ್ರಾಣ ಹೋದ್ಮೇಲೆ ಕೊಟ್ಟು ಏನ್ ಮಾಡೋರು ಕಾಣೆ 200 ರೂಪಾಯಿ ಬರೀ ಇಸ್ಕೊಂಡ್ರು ಬತ್ತದ ಕೊಡಿ ಅದೇನೋ ಮಾಡಿದ್ರು 200 ರೂಪಾಯಿ ಯಾಕೆ ಇಸ್ಕೊಂಡ್ರು ಏನೋ ಮಾಡಬೇಕು ಕಾಟ್ ಕೊಡ್ತೀವಿ ಕೊಡಿ ನಿಮಗೆ ಅಂತ ಇಸ್ಕೊಂಡ್ರು ಪೋಸ್ಟ್ 100 1000 500 ಹಿಂಗೆ ಇಸ್ಕೊಂಬಿಡಿ 5 ತಿಂಗಳಾದ್ರೂ ಕೊಡ್ಬೇಡಿ ಇನ್ನೊಂದು 10 ತಿಂಗಳು ಉಳಿದಿರ್ತಾರೆ ಬತ್ತದ ಹೋಗ್ರಿ ಇದ್ದಾರೆ ಎಲ್ಲಿ ಬರ್ತದೆ ಹೆಣದ್ಮೇಲೆ ಹಾಕಬೇಕಷ್ಟೇ ಕಾಣಲ್ಲ ಕಿವಿ ಕೇಳಲ್ಲ ನನಗೆ ನೋಡಿ ಮೈಕ್ ಹಾಕೊಂಡಿದ್ದೀನಿ ನೋಡಿ ಒಂದು ಕಣ್ಣು ತೆಗೆದು ಹಾಕ್ಬಿಟ್ಟವ್ರೆ ಏನು ಮಾಡೋದು ಹಿಂಗೆ ಮಾಡಿ ನಾನು ಅಬ್ಸರ್ವ್ ಮಾಡಿಲ್ಲ ಕಣ್ರಿ ಪಾಪ ಕಣ್ಣಿಲ್ಲ ಸರಿ ನನಗೆ ಕಣ್ಣು ತೆಗೆದು ಹಾಕ್ಬಿಟ್ಟವ್ರೆ ಪಿಂಚಣಿ ಕೊಡ್ತಿಲ್ಲ ಕೊಡ್ತಾ ಇಲ್ಲ ನಿಮ್ಮ 5 ತಿಂಗಳಿಂದ ಕೊಟ್ಟಿಲ್ವಾ 5 ತಿಂಗಳಾಯ್ತು ಇದು 6ನೇ ತಿಂಗಳು ಅಜ್ಜಿ ನಮಸ್ಕಾರ ಏನ್ ನಿಮ್ಮ ಹೆಸರು ನರಸಮ್ಮ ಹೇಳಿ ಏನ್ ಹೇಳಕ್ ಬಂದ್ರಿ ಏನು ಅಕ್ಕಿ 2 kg 3 kg ಕೊಟ್ಬಿಟ್ರಿ ಯಾವ ಮನೆಗೆ ಸಾಕಾಗುತ್ತಾ ಸಾಕಾಗಲ್ಲ ಮತ್ತೆ ಬೇಡ ಎಲ್ಲಿ 2000 ರೂಪಾಯಿ ಎಲ್ಲಿ ಬಂದಾಲೆ 3 ತಿಂಗಳಾಯ್ತು ಬಲ ಇಲ್ಲ ಬರ್ಬೋದೇನಪ್ಪ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೇನು ಹಬ್ಬ ಆದ್ಮೇಲೆ ಪೂಜೆ ಮಾಡಕ್ ಬರುತ್ತಾ ಹಬ್ಬ ಆದ್ಮೇಲೆ ಪೂಜೆ ಮಾಡಕ್ ಬರ್ತಾರ ಇವಾಗ ನಮ್ಗೇನು ಅಕ್ಕಿ ಕೊಡ್ಬೇಕು ಒಬ್ಬೊಬ್ರಿಗೆ ಐತೆ ಹಾಂ ದುಡ್ಡು ಬರ್ತಾ ಇದೆಯಾ ಹೋಗ್ಲಿ ಎಲ್ಲಿ ಬರ್ತೈತೆ ಅದನ್ನ ನಾವೇ ಬರ್ತಾ ಇಲ್ಲ 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದ್ಸರಿ ಕಳಿಸ್ತಾರೆ ಏನು ಮಾಡೋದು ಅಂತ ತಗೊಂಡು ಎಲ್ಲೋಗೋಣ ನಾವು ಬಡವರು ಆದ್ರೆ ಏನ್ ಮಾಡೋದು ಏನು ಮಾಡಿ ನೀನೇ ಯೋಚನೆ ಮಾಡಪ್ಪ ಈಗ ಏನ್ ಹೇಳುರಿ ಮತ್ತೆ ಸರ್ಕಾರಕ್ಕೆ ಅಕ್ಕಿ ಕೊಡೋಕೆ ಹೇಳ್ಬೇಕು ಮೊದ್ಲು ಹೆಂಗೆ ಕೊಡ್ತೀವಿ ಹಂಗೆ ಕೊಡಬೇಕು ಅಷ್ಟೇ ಅವ್ರು ಯಾರು ಗೆದ್ದಿಲಿ ಯಾರು ಬಿಡ್ಲಿ ಅದು ನಮ್ಗೆ ಬೇಕಾಗಿಲ್ಲ ಅಷ್ಟೇ ಯಾರ ಗೆಲ್ಲಿ ಯಾರೇ ಬಿಡ್ಲಿ ಅಕ್ಕಿ ಹೊಟ್ಟೆಗೆ ಅಕ್ಕಿ ಕೊಡ್ಬೇಕಷ್ಟೇ ಮಾಡಿದೀವಿ ಇಲ್ವಾ ನಾವು ಮಾಡಿದೀವಿ ನೀವು ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಓಟ್ ಹಾಕೋದು ಹಾಕಿದೀವಿ ನೀವು ಕೊಡೋದು ಕೊಡ್ಬೇಕಷ್ಟೇ ಹೌದು ಮಾತಿಲ್ಲ ಇಲ್ಲ ಈಗ ನಿಮ್ಮನೇದೇ ಇದು ಹಾಂ ನಮ್ಮದೇ ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಫಸ್ಟ್ ಅಂದರೆ ಇವಾಗ ಅವ್ರು ಕೊಡೋ 2,000 ನಮಗೆ ಬೇಕಾಗಿಲ್ಲ. ಅದ್ರ ಬದಲಿಗೆ ಅವರು ಇವಾಗ ಮೊದಲು ಕೊಡ್ತಿದ್ದಂಥ ಫೆಸಿಲಿಟೀಸ್ಗಳನ್ನ ಕರೆಕ್ಟಾಗಿ ಕೊಟ್ಟರೆ ಸಾಕು. ಸೊಸೈಟಿಲಿ ಅಕ್ಕಿ ಕೊಡ್ತಾರೆ, ಅದರಲ್ಲೂ ಎಲ್ಲ ಸ್ಕ್ಯಾಮು. ಬರೀ ಅರ್ಧ ಕೊಡ್ತಾರಲ್ಲ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಕೊಟ್ಟಿರ್ತಾರಲ್ಲ, ಅವ್ರ ಲಾಭಕ್ಕೋಸ್ಕರ ಅಕ್ಕಿಗಳನ್ನ ಮಾರ್ಕೊತಾರೆ. ನಮಗೆ ಕೊಡೋದ್ರಲ್ಲಿ ತುಂಬ ಕಮ್ಮಿ ಕೊಡ್ತಾರೆ. ಮತ್ತು ಅದು 1 ಮಂತಿಗೆ ಕೂಡ ಸಾಲ್ತಾ ಇಲ್ಲ. ಮತ್ತು ಏರಿಯಾದಲ್ಲಿ ನೈಟ್ ಆದರೆ ಸ್ಟ್ರೀಟ್ ಲೈಟ್ಸೇ ಇರಲ್ಲ. ಇನ್ನು ನಾಯಿ ಕಾಟಗಳು ಸಿಕ್ಕಾಪಟ್ಟೆ ಆಗಿದೆ. ಬೇರೆ ಮಕ್ಳುಗಳು ಬಂದರೆ ಎಲ್ಲ ಕಚ್ಚುತ್ತೆ. ಅಟ್ಲೀಸ್ಟ್ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕೊಂಡು ನಾಯಿಗಳನ್ನ ಕರ್ಕೊಂಬಂದು ಬಿಡಲಿ, ಅಟ್ಲೀಸ್ಟ್ ಮರಿ ಆಗದೆ ಇರೋ ಥರ. ಮತ್ತು ಏರಿಯಾದಲ್ಲಿ ಎಲ್ಲಿ ನೋಡ್ರು ಡ್ರೈನೇಜ್ ಪ್ರಾಬ್ಲಮ್ಸು, ಆಮೇಲೆ ಈ ಹಂಪ್ಸ್ಗಳನ್ನ ಸರಿ ಮಾಡಲಿ ಎಲ್ಲ ಬಂದು ಒಂದ್ಸಲ ಅವ್ರು ಮಾಡಲಿ ಸರ್. ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಮಾತ್ರ ಇಲ್ಲಿ ಗಂಟ ಬರ್ತಾರೆ. ಅದಾದ್ಮೇಲೆ ಬಂದು ಏನು ಪ್ರಾಬ್ಲಮ್ ಇದೆ ಅಂತ ಅವರೇ ಇಲ್ಲಿ ಬಂದು ನೋಡಲಿ, ಒಂದು ರೌಂಡ್ ಬರಲಿ. ಯಾಕೆ ಬರಬಾರ್ದು ಅವರು? ಅಂದ್ರೆ ನಾವು ಬರ್ಬೇಕಷ್ಟೇ ಮೀಡಿಯಾದವರು. ಅವರಂತೂ ಹುಡಿಕೊಂಡ್ ಬರೋಕಿಲ್ಲ ನಿಮ್ಮನ್ನು, ಅದಂತೂ 100% ಸತ್ಯ. ಅಲ್ಲ, ಈಗ ಬೇರೆ ಸುರಕ್ಷತೆ ಎಲ್ಲ ಹೇಗಿದೆ? CC ಕ್ಯಾಮ್ರಾ ಇದೆಯಾ ಹೆಣ್ಮಕ್ಳಿಗೆ? ಇಲ್ಲಿ ಹುಡುಗರು ಪೋಖ್ರಿ ಗೀಕ್ರಿ ಏನೂ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ನೈಟ್ ಆದರೆ ಎಲ್ಲ ಕಡೆ ಸ್ಮೋಕಿಂಗ್ ಮಾಡ್ಕೊಂಡು ಎಲ್ಲ ಕೂತಿರ್ತಾರೆ. ಈವನ್ ಡ್ರಗ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ ಅನ್ನೋ ಕೆಲವು ಕಡೆ ಮಾತಾಡ್ತಾರೆ. ಯಾಕೆ ಸರ್ ಒಂದು ರೌಂಡ್ ಪೊಲೀಸವ್ರು ನೈಟ್ ಹೊತ್ತು ಯಾಕೆ ಬರಬಾರ್ದು? ಡೈಲಿ ರೌಂಡ್ಸು ಬಂದು ನೋಡಲಿ ಎಲ್ಲಂದ್ರಲ್ಲೇ. ಅಂದರೆ ಸ್ಟ್ರೀಟ್ ಲೈಟ್ಸ್ಗಳನ್ನ ಅವ್ರುಗಳೇ ರಿಮೂವ್ ಮಾಡ್ತಾರೆ, ನೈಟ್ ಹೊತ್ತಲ್ಲಿ ಆಫ್ ಮಾಡಿರ್ತಾರೆ. ಅಷ್ಟೊತ್ತಲ್ಲಿ ಅವಾಗ ನಾವು ಯಾರು ಓಡಾಡೋದಕ್ಕೆ ಕೂಡ ಆಗಲ್ಲ. ಅಲ್ಲಿ ಓಡಾಡೋದಕ್ಕಾದ್ರೂ ಅನಿಸುತ್ತೆ ಅಟ್ಲೀಸ್ಟ್. ಸ್ಟ್ರೀಟ್ ಲೈಟ್ ಇಲ್ಲ ಅಂದರೆ CCTV ಇಲ್ಲ, ಗಾಡಿಯಿಂದ ಪೆಟ್ರೋಲ್ ಕದೀತಾರೆ, ಇನ್ನು ಗಾಡಿ ಗ್ಲಾಸ್ಗಳು ಹೊಡೆದಾಕ್ತಾರೆ. ಸೊ ಇದನ್ನೆಲ್ಲ ಯಾರು ಬಂದು ಇದು ಮಾಡ್ತಾರೆ? ಗೌರ್ಮೆಂಟ್ ಸುರಕ್ಷತೆ ಇಲ್ಲ ಹಂಗಾರೆ ಇಲ್ಲಿ. ಹೌದು, ಖಂಡಿತವಾಗ್ಲೂ ಇಲ್ಲ. ಬಂದು ಅದನ್ನು ಗೌರ್ಮೆಂಟ್ ಅವ್ರು ಮಾಡಿಕೊಡ್ಬೇಕು. ಅವರು ಓಟ್ ತೊಗೊಳಕ್ಕೆ ಮಾತ್ರ ಬರ್ತಾರೆ, ನಮ್ಮಿಂದ ಲಾಭ ಮಾತ್ರ ಪಡ್ಕೊತಾರೆ. ನಮಗೆ ಯಾರು ಮಾಡಲ್ವಲ್ಲ. ಬರೀ ಎಲೆಕ್ಷನ್ ಗೆಲ್ಲೋವರೆಗೂ ಅಷ್ಟೇ. ನಾವು ಬರೀ ಎಲೆಕ್ಷನ್ನ ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡಬೇಕು ಅಷ್ಟೇ ಆಗಿದೆ ಹೊತ್ತು. ಅದರಿಂದ ಎಲೆಕ್ಷನ್ ದಿನ, ರಿಸಲ್ಟ್ ದಿನ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ಬೇಕಷ್ಟೇ. ಇದು 2,000 ರೂಪಾಯಿ ಬಂತ ಅಮ್ಮಂಗೆ? ಖಂಡಿತ ಬಂದಿಲ್ಲ. ಅದು ಯಾವಾಗೋ ಒಂದ್ಸಲ ಅಪರೂಪಕ್ಕೆ ಒಂದ್ಸಲ ಬಂದಿದೆ. ಸುಮ್ಮನೆ ಅದು ಅವ್ರಿಗೆ ಗೆಲ್ಬೇಕನ್ನೋದಕ್ಕೋಸ್ಕರ ಹಾಕ್ಬಿಟ್ಟು ಜನಕ್ಕೆ ಆಸೆ ತೋರಿಸಿ ಅವರು ಎಲೆಕ್ಷನ್ ಆಮಿಷ ಹೊಡ್ಬಿಟ್ಟಿದ್ದಾರೆ ಅಂತೀರಾ? ಅಷ್ಟೇನೆ, ಇನ್ನೇನು ಅದರಿಂದ ನಮ್ಗೆ ಅವಶ್ಯಕತೆ ಇಲ್ಲ ಸರ್. ನಾವೇ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋದ್ರ ಮೂಲಕ ಅವ್ರಿಗೆ ನಾವು ಸಂಬಳ ಕೊಡ್ತಿದ್ದೀವಿ. ಅದಕ್ಕೆ ತಕ್ಕನಂಗೆ ಅವ್ರು ಕೆಲಸ ಮಾಡಿದ್ರೆ ಸಾಕು ಹೊರತು ಅವ್ರು ನಮಗೆ ಭಿಕ್ಷೆ ಕೊಡೋ ಅವಶ್ಯಕತೆ ನಮಗಿಲ್ಲ. ಆ 2,000 ರೂಪಾಯಿ ಭಿಕ್ಷೆ ನಮಗೆ ಬೇಡ. ಅವ್ರು ಮಾಡ್ಬೇಕಾದ್ರೆ ಕೆಲಸಗಳನ್ನ ಕರೆಕ್ಟಾಗಿ ಮಾಡಕ್ಕೆ ಹೇಳಿ ಸಾಕು. 2,000 ರೂಪಾಯಿನ ಭಿಕ್ಷೆ ಅಂದ ಮೊದಲ ಹುಡುಗಿ 2,000 ರೂಪಾಯಿನ ಭಿಕ್ಷೆ ಅಂತ ಹೇಳಿ, ಅದು ಗೃಹಲಕ್ಷ್ಮಿ ಅಲ್ಲ, ಅದು ಭಿಕ್ಷೆ ಅಂತ ನೇರವಾಗಿ ಕಡ್ಡಿ ಮುರಿದಂಗೆ ಹೇಳಿದಿರಾ. ನಾವು ಕೊಡ್ತಾರ ದುಡ್ಡಿಗೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ಬೇಕಿರ್ತು. ಅವ್ರು